ಆಗ್ಲೇ ಸುಮ ಪರೀಕ್ಷೆನಾಗ ಪಾಸಾಗಿ ಸವಾಲ್ನಾಗ ಗೆದ್ದವಳೆ. ಇನ್ನೇನಾದ್ರೂ ಕೆಲಸನೂ ಸಿಕ್ಬಿಟ್ರೆ ಆಟೆ. ಹಂಗಾಗ್ಬಾರ್ದು. ಹೇಳಿ ರಾಜೇಶ್ವರಿ ಅವರೇ. ಸಾಹೇಬ್ರೆ, ಅದೇ ಆ ಪುಟ್ಟಕ್ಕನ ಕೊನೆ ಮಗಳು ನಿಮ್ಮ ಮಗನಿಂದ ಬಿದ್ದವಳಲ್ಲ, ಅವಳು ಇವತ್ತು ಅದ್ಯಾವುದೋ ಮಾರ್ಕೋ ಅದ್ಯಾವುದೋ ಕಂಪ್ನಿಗೆ ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಹೋಯ್ತಾವಳಂತೆ. ಹೆಂಗಾದ್ರೂ ಮಾಡಿ ಅವಳು ಖಾಲಿ ಕೈಯಾಗಿ ಬರಂಗ್ ಮಾಡಿ ಸಾಹೇಬ್ರೆ. ಅವಳು ಪಾಸ್ ಆಗಿರೋ ವಿಷಯ ನನಗೂ ಗೊತ್ತಾಯ್ತು. ಮೆರಿಟ್ ಇರೋದ್ರಿಂದ ಕೆಲಸ ಸಿಗದೆ ಇರೋ ಹಾಗೆ ಮಾಡೋದು ಸ್ವಲ್ಪ ಕಷ್ಟನೇ. ಅವಳಿಗೆ ಏನಾದರೂ ಕೆಲಸ ಸಿಕ್ಬಿಟ್ರೆ ನಂಗೆ ಸಾನೇ ಕಷ್ಟ ಆಯ್ತದೆ. ಆಮ್ಯಾಕೆ ನಿಮಗೂ ಕಷ್ಟ ಆಯ್ತದೆ. ನಾನು ಯೋನ್ ಮನ್ಸ್ನಾಗ ಇಟ್ಕೊಂಡು ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಾಯ್ತಿದೆ ಅಲ್ವಾ? ಎಲ್ಲ ಗೊತ್ತು. ನೋಡೋಣ, ಸಿಗದೆ ಇರೋ ಥರ ಟ್ರೈ ಮಾಡ್ತೀನಿ. ಆದರೆ ಸಿಕ್ಕಿದ್ರೆ ನಮ್ಮ ಬ್ಯಾಡ್ ಲಕ್. ನೀವು ಮನ್ಸು ಮಾಡಿದ್ರೆ ಎಲ್ಲ ಆಯ್ತದೆ ಸಾಹೇಬ್ರೆ. ಆಮ್ಯಾಕೆ ಇನ್ನೊಂದು ವಿಷಯ, ನಮ್ಮ ರಾಧ ಜೈಲ್ನಾಗವಳೆ. ಬೇಲ್ ಸಿಗೋದು ಸಾನೇ ಕಷ್ಟ ಆಯ್ತದೆ. ನೀವೊಂಚೂರು ದೊಡ್ಡ ಮನ್ಸು ಮಾಡಿ ನಮ್ಮ ರಾಧಂಗೆ ಬೇಲ್ ಸಿಗಂಗೆ ಮಾಡಿಬಿಟ್ರೆ ಸಾನೇ ಉಪಕಾರ ಆಯ್ತದೆ. ಇದು ಬಂಗಾರಮ್ಮ ಅವ್ರು ಹಾಕ್ಸಿರೋ ಕೇಸ್. ನೋಡೋಣ, ನಾನು ವೈಭವ್ ಅವ್ರ ಹತ್ರ ಮಾತಾಡ್ತೀನಿ. ಸರಿ ಸಾಹೇಬ್ರೆ, ಆಯಿತು, ಮಡಗ್ತೀನಿ.